ಆದಿನಾರಾಯಣಿ ಪರಾಯಣಿ ಪದ್ಯಕ್ಕೆ ರಾಗ ಕಲ್ಯಾಣಿ ಹಾಕಿದೆ. ಕಲ್ಯಾಣಿ ಅಂದರೆ ಮಂಗಳವನ್ನು ಉಂಟು ಮಾಡುವವಳು ಮಂಗಳೆ. ಅಂತಹ ಮಂಗಳೆಯಾದಂತಹ ಶಾರದೆಯ ಸ್ತುತಿ ಕಲ್ಯಾಣಿ ರಾಗದಲ್ಲದೆ ಇನ್ಯಾವ ರಾಗದಲ್ಲಿ ಹಾಡಬಹುದು? ಆದಿನಾರಾಯಣಿ ಪರಾಯಣಿ ನಾದಮಯೇ ಗಜಲಕ್ಷ್ಮೀ ಸತ್ವಗುಣಾಧಿ ದೇವತೆ ಅಮರವಂದಿತ ಪಾದ ಪಂಕರುವೆ ವೇದ ಮಾತೆಯೇ ವಿಶ್ವತೋಮುಖೇ ಐದು ಭೂತಾಧಾರಿಯನಿಪ ಈ ದ್ವಾದಶಾತ್ಮಜ್ಯೋತಿರೂಪಿಯೇ ಐದು ಭೂತಾಧಾರಿಯನಿಪ ಈ ದ್ವಾದಶಾತ್ಮಜ್ಯೋತಿರೂಪಿಯೇ ನಾಳೆ ಶಾರದೆ ನಾಳೆ ಶಾರದೆಯೇ. ಮುಂದಿನ ಪದ್ಯವನ್ನು ಶಾರದೆಗೆ ಮೀಸಲಿಟ್ಟಿದ್ದಾನೆ ಮಹಾಕವಿ. ಆದಿನಾರಾಯಣಿ ಪರಾಯಣಿ, ಆದಿನಾರಾಯಣಿಯಾದಂತಹ ಪರಾಯಣಿಯಾದ ಪಾರ್ವತಿಯೇ, ನಾದಮಯೇ ಗಜಲಕ್ಷ್ಮಿ, ನಾದಮಯಳಾದ ಸರಸ್ವತಿ ಗಜಲಕ್ಷ್ಮಿ ನೀನಾಗಿದ್ದೀಯ. ಈ ಮೂರೂ ಶಕ್ತಿಗಳ ಸತ್ವಗಳನ್ನ ಒಳಗೊಂಡಿರುವವಳು ಅಂದ್ರೆ ಪಾರ್ವತಿ, ಸರಸ್ವತಿ, ಗಜಲಕ್ಷ್ಮಿ ಮೂರೂ ಶಕ್ತಿಗಳ ಸತ್ವಗಳನ್ನ ನೀನು ಒಳಗೊಂಡಿದ್ದೀಯ ಅಂತ ಸರಸ್ವತಿಗೆ ಹೇಳ್ತಾ ಇರೋದು. ದೇವತೆಗಳು ನಮಸ್ಕರಿಸುವಂತಹ ಪಾದ ಪಂಕಗಳನ್ನು, ಪಾದ ಕಮಲಗಳನ್ನ ಹೊಂದಿರುವುದು. ಅಮರವಂದಿತ ಪಾದ ಪಂಕರುಹೆ ಅಂದ್ರೆ ಪಂಕ ಅಂದ್ರೆ ಕೆಸರು, ಕೆಸರಿನಲ್ಲಿ ಹುಟ್ಟಿರೋದು ಪಂಕಜ ಕಮಲ, ಜ ಅಂದ್ರೆ ಹುಟ್ಟು. ಹಾಗೆ ಪಾದಗಳು, ತಾಯಿಯ ಪಾದಗಳು ಕಮಲದಂತೆ ಇದೆ. ಆ ಕಮಲದಂತಹ ಪಾದಗಳಿಗೆ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರೆ. ವೇದಮಾತೆಯೇ ವಿಶ್ವತೋಮುಖಿಯೇ, ವೇದಗಳಿಗೆ ತಾಯಿಯಾಗಿದ್ದಾಳೆ ಇವಳು. ವಿಶ್ವಕ್ಕೆ ಮುಖ ಇವಳು, ವಿಶ್ವಕ್ಕೆ ಪ್ರಮುಖಳು, ವಿಶ್ವಕ್ಕೆ ಇವಳು ಜನನಿ ಪ್ರಮುಖಳಾಗಿದ್ದಾಳೆ. ಮುಖವಾಗಿದೆ, ವಿಶ್ವವೇ ಇವಳಿಗೆ ಮುಖವಾಗಿದೆ. ಐದು ಭೂತಾಧಾರಿಯನಿಪ, ಪಂಚಭೂತಗಳಿಗೆ ಆಧಾರ ಸ್ತಂಭ ಇವಳು, ಆಧಾರಳಾಗಿದ್ದಾಳೆ. ಏನು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂತಹ ಪಂಚಭೂತಗಳಿದ್ದಾವೋ ಅವಕ್ಕೆ ಇವಳು ಜ್ಯೋತಿ ಸ್ವರೂಪಳು. ಐದು ಭೂತಾಧಾರಿಯನಿಪ ಈ ದ್ವಾದಶಾತ್ಮ ಜ್ಯೋತಿ ರೂಪಿ ಅಂತಾನೆ ಕವಿ. ಅಂದ್ರೆ ಪಂಚಭೂತಗಳಿಗೆ ಆಧಾರಳೆನಿಸುವ ಸೂರ್ಯ ಜ್ಯೋತಿ ಸ್ವರೂಪಳೆ ಅಂತ. ದ್ವಾದಶಾತ್ಮ ಅಂದ್ರೆ ಸೂರ್ಯ, ಸೂರ್ಯನಿಗೆ 12 ಹೆಸರಿದೆ. ದ್ವಾದಶಾದಿತ್ಯರು ಅಂತಲೇ ಹೆಸರಿದೆ. ಧಾತ, ಮಿತ್ರ, ಅರ್ಯಮನ್, ಶಕ್ರ ಅಥವಾ ಇಂದ್ರ, ವರುಣ, ಅಂಶ, ಭಗ, ವಿವಸ್ವಾನ್, ಪೂಷಾ, ಸವಿತಾ, ತ್ವಷ್ಟ್ರ, ವಿಷ್ಣು ಅಂತ ಮಹಾಭಾರತದಲ್ಲಿ ಹೇಳಿದೆ. ಈ ದ್ವಾದಶಾದಿತ್ಯರು ಅಂದ್ರೆ ಸೂರ್ಯ, ಸೂರ್ಯನೇ ಅಂದ್ರೆ ಸೂರ್ಯ ಜ್ಯೋತಿ ಸ್ವರೂಪಳೆ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಸೂರ್ಯನಿಗೂ ಕೂಡ ಪ್ರಕಾಶವನ್ನು ನೀಡುವಂತಹ ಸಾಮರ್ಥ್ಯ ಇವಳಲ್ಲಿದೆ ಅನ್ನೋ ಒಂದು ಮಾತು ಕೂಡ ಅಲ್ಲಿ ಧ್ವನಿಸುತ್ತೆ. ಪಂಚಭೂತಗಳಿಗೆ ಆಧಾರ ಸ್ತಂಭಳು ಇವಳಾಗಿದ್ದಾಳೆ. ಸೂರ್ಯನಿಗೆ ಜ್ಯೋತಿಯನ್ನು ಪ್ರಸಾದಿಸ್ತಾಳೆ ಇವಳು, ಸೂರ್ಯ ಜ್ಯೋತಿ ಸ್ವರೂಪಳೆ ಇವಳಾಗಿದ್ದಾಳೆ. ಶಾರದೆಯೇ, ನಾದದ ಅಧಿದೇವತೆಗೆ ನಮ್ಮನ್ನ ಸಲಹು, ಕಾಪಾಡು ಅಂತ ಹೇಳಿ ಮಹಾಕವಿ ಕೇಳ್ತಾ ಇದ್ದಾನೆ.